ಜೊತೆಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಮುಂಜಾನೆ ಬಾರ್ ತೆರೆಯುವಿಕೆ ಮರುಕಳಿಕೆ, ಶಾಸಕರ ಕಠಿಣ ಎಚ್ಚರಿಕೆ. ರಾಜಾಜಿನಗರದಲ್ಲಿ ಮುಂಜಾನೆ ಬಾರ್ ತೆರೆಯುವಿಕೆ ಮತ್ತೆ ಮರುಕಳಿಸುವುದು ಬೆಳಕಿಗೆ ಬಂದಿದೆ. ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಸುರೇಶ್ ಕುಮಾರ್ ಅವರು ಹಮ್ಮಿಕೊಂಡಿರುವ ದಿನಕ್ಕೊಂದು ವಾರ್ಡ್ ನಡಿಗೆ ಕಾರ್ಯಕ್ರಮದ ವೇಳೆ ಈ ಗಂಭೀರ ವಿಚಾರ ಗಮನಕ್ಕೆ ಬಂದಿದೆ. ಫೆಬ್ರವರಿ 18ರಂದು ನಡೆದ ಪರಿಶೀಲನೆ ವೇಳೆ ಬೆಳಗ್ಗೆ 7 ಗಂಟೆಗೆ ಮುಂಚೆಯೇ ಬಾರ್ ತೆರೆಯಲ್ಪಟ್ಟದನ್ನು ಕಂಡು ಶಾಸಕರು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಬಾರ್ ಮುಚ್ಚುವಂತೆ ಸೂಚನೆ ನೀಡಿದ್ದರು. ಜೊತೆಗೆ ಎಲ್ಲಾ ಬಾರ್ಗಳ ಮೇಲೆ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಸ್ಥಳೀಯರು, ವಿಶೇಷವಾಗಿ ಮಹಿಳೆಯರು ನೀಡಿದ ದೂರುಗಳ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿತ್ತು. ಮುಂಜಾನೆ ಸಮಯದಲ್ಲಿ ಬಾರ್ ತೆರೆಯುವುದರಿಂದ ಅಶಾಂತಿ ಮತ್ತು ಅಸೌಕರ್ಯ ಉಂಟಾಗುತ್ತಿದೆ ಎಂಬ ಆಕ್ರೋಶ ವ್ಯಕ್ತವಾಗಿತ್ತು. ಆದರೆ ಇಂದು ಮತ್ತೆ ಸ್ಥಳಕ್ಕೆ ಭೇಟಿ ನೀಡಿದ ವೇಳೆ ಬೆಳಗ್ಗೆ 6:30ಕ್ಕೆ ಬಾರ್ ತೆರೆಯಲ್ಪಟ್ಟಿರುವುದು ಕಂಡು ಬಂದಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯ ಸ್ಪಷ್ಟವಾಗಿದೆ. ಈ ಕುರಿತು ಶಾಸಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಅಬಕಾರಿ ಸಚಿವರಿಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಪೊಲೀಸ್ ಮತ್ತು ಅಬಕಾರಿ ಇಲಾಖೆಗಳು ನಿಯಮ ಉಲ್ಲಂಘನೆ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸೂಚಿಸಿದ್ದಾರೆ. ಸಾರ್ವಜನಿಕ ಶಾಂತಿ ಮತ್ತು ಮಹಿಳೆಯರ ಸುರಕ್ಷತೆಗೆ ಧಕ್ಕೆಯಾಗುವಂತಹ ಘಟನೆಗಳನ್ನು ಯಾವುದೇ ಕಾರಣಕ್ಕೂ ಸಹಿಸಲಾಗುವುದಿಲ್ಲ ಎಂದು ಶಾಸಕರು ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ಎಷ್ಟು ಗಂಟೆಗೆ ಬಾರ್ ಓಪನ್ ಮಾಡೋದು? ಇಟ್ಕೊಂಡ್ರಿ ಅವ್ರು ಇಟ್ಕೊಂಡ್ರಿ ನಿಮ್ಗೆ ಎಷ್ಟು ವಯಸ್ಸು? ಎಷ್ಟೋ ವಯಸ್ಸು? ಬೆಳಗ್ಗೆ ಕಾಫಿ ಕುಡಿತಾ ಇದೀಯಾ? ಮತ್ತೇನು ಬೆಳಗ್ಗೆ ಇದ್ದು ಮದುವೆ ಆಗಿಲ್ವಾ? ಹೆಂಡತಿ ಮಕ್ಕಳು ಇದ್ದಾರಾ? ಅವ್ರಿಗೆಲ್ಲ ಇದ ಕುಡಿಸ್ತೀಯಾ? ನಾಶ ಆಗಲ್ಲ. ಇನ್ನೇನು ಯಾಕಂದ್ರೆ ಬೆಳಗ್ಗೆ ಕುಡಿತೀಯಲ್ಲ, ಏನ್ ನಾಚಿಕಾಗಲ್ಲ? ಬೆಳಗ್ಗೆ 6:00 ಬಂದು ಕುಡಿಯೋಕೆ ಅದು ಸ್ನಾನ ಮಾಡಿ ವಿಭೂತಿ ಬೇರೆ ಬಿಟ್ಕೊಂಡ್ ಬರ್ತೀಯ. ಏನಿದೆ ತೀರ್ಥನ ಇದು? ನೀನು ಅವತ್ತೇ ಹೇಳಿದ್ದೀನಿ ನನ್ಗೆ, ಅಜೆ ಪಾಪ ನೀನು ಇಲ್ಲ ಅಜೆ ಆಚೆ ಬೀಟ್ಗೆ ತಗೋ. ಎಲ್ಲೋ ಹೋದ್ರ ಅವ್ರಿಬ್ರು ಹೋಗಲ್ಲ ನೋಡ್ರಿ. ಅಲ್ಲೇ ಬಚ್ಚಿಟ್ಕೊಂಡಿರ್ತಾರೆ. ಯಾರನ್ನಪ್ಪ ಬೇಕೋ ಬೇಕಲ್ಪ? ಮಾಡಿ ಮೇಲೆ ಹೋಗ್ರ ಬೇರೆ ಮಾಡಿ ಮೇಲೆ ನೋಡಿ. ರಾಜ್ಯದ ಅಬಕಾರಿ ಸಚಿವರಾದ ಶ್ರೀ ತಿಮ್ಮಾಪುರ್ ಅವರ ಗಮನಕ್ಕೆ ಇದನ್ನು ನಾನು ಹಿಂದೆ ತಂದಿದ್ದೆ. ಇವತ್ತು ನೇರವಾಗಿ ಒಂದು ಸಾಕ್ಷಿ ಸಮೇತ ನಾನು ತಿಳಿಸ್ತಾ ಇದ್ದೀನಿ. ಈ ಜಾಗಕ್ಕೆ ನಾನು ಕಳೆದ 2 ತಿಂಗಳಲ್ಲಿ 2ನೇ ಬಾರಿ ಬಂದಿರೋದು. ಬೆಳಗ್ಗೆ 5:30-6 ಗಂಟೆಗೇನೆ ಜನ ಬಂದರು. ಈ ಸರ್ಕಾರ ಯುವಕರಿಗೂ ಕೂಡ ಕುಡಿಯೋದಕ್ಕೆ ಅವಕಾಶ ಕೊಟ್ಟಿದೆಯಲ್ಲ, ಬೆಳಗ್ಗೆ ಕಾಫಿ ಟೀ ಕುಡಿದು ಮನೆಯಲ್ಲಿ ಪೇಪರ್ ಓದೋ ಸಮಯದಲ್ಲಿ ಬಂದು ಇಲ್ಲಿ ಒಳಗಡೆ ನೋಡಬೇಕು ಅವರು ರಂಗ್ ಆಗಿದ್ದು ಕುಡಿದಿದ್ದು. ದಿವಸ ಇದೇ ಹಣೆ ಬರ ಆದರೆ ಸಮಾಜ ಏನು ಮಾಡಬೇಕು ಅಂತ ಹೊರಟಿದ್ದೀರ. ನಾವು ಅನೇಕ ಸಲ ಅಸೆಂಬ್ಲಿಲಿ ಮಾತಾಡ್ತೀವಿ, ಅಕ್ರಮ ಮದ್ಯ ಮಾಡೋದು, ಅಂಗಡಿನಲ್ಲಿ ಮಾರೋದು, ಈ ರೀತಿ ಬೆಳಗ್ಗೆ 5 ಗಂಟೆಯಿಂದನೇ ಒಂದು ಬಾರು, ಒಂದು ಲಿಕರ್ ಶಾಪ್ ಓಪನ್ ಮಾಡಿದ್ರೆ ಇದಕ್ಕೆ ಆರೋಗ್ಯಕರ ಸಮಾಜ ಅಂತ ಹೇಳ್ತಾರ? ಮತ್ತೆ ಇಲ್ಲಿರೋ ಪೊಲೀಸ್ ಅವರು ಕೂಡ ಇದಕ್ಕೆ ಹ್ಯಾಕ್ ಕಣ್ಮುಚ್ಕೊಂಡು ಕೂತ್ಕೊಳ್ತಾರೆ. ಮತ್ತೆ ಸುತ್ತಲೂ ಇರೋದು ಕೂಡ ಇದು ವಸತಿ ಕ್ಷೇತ್ರ. ಇದು ಇಲ್ಲಿನ ಹೆಣ್ಮಕ್ಳು ಪರಿಸ್ಥಿತಿ ಏನು? ಇಲ್ಲೊಬ್ರು ಹೇಳ್ತಾರೆ, ಸರ್ ಬೆಳಗ್ಗೆ ಎದ್ದು ಕೂತ್ಕೊಂಡು ಮನೆ ಮುಂದೆ ಎಲ್ಲ ಉರುಳಾಡ್ತಾರೆ ಅಂತ. ಅದಕ್ಕೆ ತಿಮ್ಮಾಪುರ್ ಅವರೇ, ನಾನು ನಿಮ್ಮ ಬೇರೆ ವಿಚಾರಗಳನ್ನ ಇವಾಗ ಇಲ್ಲಿ ಮಾತಾಡಕ್ಕೆ ಹೋಗೋದಿಲ್ಲ. ನಿಜ, ಸರ್ಕಾರಕ್ಕೆ ಅಬಕಾರಿ ಇಲಾಖೆಯನ್ನೇ ಜಾಸ್ತಿ ಟ್ಯಾಕ್ಸ್ ಬರೋದು. ಆದರೆ ಕುಟುಂಬಗಳನ್ನ ಹಾಳು ಮಾಡಿ ಈ ರೀತಿ ದುಡ್ಡು ಮಾಡಕ್ಕೆ ಹೋಗ್ಬೇಡಿ. ಯುವಕರನ್ನ ಈ ರೀತಿ ದಾರಿ ತಪ್ಪಿಸಿ ದುಡ್ಡು ಮಾಡಕ್ಕೆ ಹೋಗ್ಬೇಡಿ. ಮತ್ತೆ ನಿಮ್ಮದೇ ಕಾನೂನನ್ನು ಕನಿಷ್ಠ ಫಾಲೋ ಮಾಡಲಿ. ಬಾರ್ ಎಷ್ಟು ಗಂಟೆ ಓಪನ್ ಮಾಡಬೇಕು ಅಷ್ಟು ಗಂಟೆ ಆಗಲಿ. ನಾನೇನು ಬಾರೇನೋ ಇಲ್ಲಿ ಕ್ಲೋಸ್ ಮಾಡೋಕ್ಕೆ ಬಂದಿಲ್ಲ. ಅದು ಅವ್ರ ಲೈಸೆನ್ಸ್ ತೊಗೊಂಡಿದ್ದಾರೆ, ನಿಮ್ದು ಇಲಾಖೆಗೆ ಬಿಡಿ.
ಅಂದರೆ ಬೆಳಗ್ಗೆ 5 ಗಂಟೆಗೆ 6 ಗಂಟೆಗೆ ಬಾರ್ ಓಪನ್ ಮಾಡೋದು ಯಾರಾದ್ರನ್ನ ಆರೋಗ್ಯಕರ ಸಮಾಜ ಅಂತ ಹೇಳ್ತಾರ? ನಾನು ನೋಡಿದೆ ಒಬ್ಬೊಬ್ಬರ ಹತ್ರ ಇಲ್ಲಿ ಮಾತಾಡಿದಾಗ ಅವ್ರ ಪರಿಸ್ಥಿತಿ ನೋಡ್ಬೇಕು, ಏನು ಮಾತಾಡ ಒಂದು ಮಟ್ಟನೇ ಇಲ್ಲ ಅವರು ಆ ಥರ. ಸೊ ಅದಕ್ಕೋಸ್ಕರ ತಿಮ್ಮಾಪುರವರೇ, ಹೆಣ್ಣು ಮಕ್ಕಳು ಬೀದಿಗಿಳಿದು ಹೆಣ್ಣು ಮಕ್ಕಳು ಈ ಬಾರ್ಗಳ ವಿರುದ್ಧ, ಲಿಕ್ಕರ್ ಶಾಪ್ಗಳ ವಿರುದ್ಧ ಬೆಳಗ್ಗೆ 5 ಗಂಟೆಗೆ ಬಂದು ಪ್ರೊಟೆಸ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ಇದು ಕ್ರಮ ತಗೊಳ್ಳಿ. ಇದು ಮತ್ತೆ ಹೇಳ್ತೀನಿ, ಸಿದ್ದರಾಮಯ್ಯ ಅವರು ಹೇಳೋ ರೀತಿಯಲ್ಲಿ ನಾವೇನೋ ಸರ್ಕಾರ ಆರೋಗ್ಯಕರ ಒಂದು ವಾತಾವರಣ ಕೊಡ್ತೀವಿ ಅಂತ ಹೇಳ್ತಾರೆ, ಅದಕ್ಕೆ ಪೂರಕವಾಗಿಲ್ಲ. ದಯವಿಟ್ಟು ಬಾರ್ಗಳು ಎಷ್ಟು ಗಂಟೆಗೆ ಓಪನ್ ಮಾಡಬೇಕು ಅಷ್ಟು ಗಂಟೆ ಮಾಡಿ, ಬೆಳಗ್ಗೆ 5 ಗಂಟೆಗೆಲ್ಲ ಓಪನ್ ಮಾಡೋದು ಶೋಭೆ ತರೋದಿಲ್ಲ. ಅದನ್ನ ತಿಳಿಸ್ತಾ ಇದ್ದೀನಿ. ಏನ್ ನಿನ್ ಕೆಲಸ ಇದೆ? ಕೆಲಸ ಬೆಳಗ್ಗೆ 6 ಗಂಟೆ ತೆಗಿಲ್ಲ, 5:30 ತೆಗಿಲ್ಲ. ಬಾರ್ ಟೈಮ್ ಎಷ್ಟು ಗಂಟೆಗೆ ಇರೋದು? ಬಾರ್ ಟೈಮ್ ಎಷ್ಟು ಗಂಟೆಗೆ ಇರೋದು? ಯಾಕೆ 5:30? ಅಲ್ಲ, ಯಾವ ಮನೆಯಲ್ಲಿ ಕಾಫಿ ಕುಟ್ಕೊಂಡು ಹೆಂಡತಿ ಮಕ್ಕಳು ಜೊತೆ ಇರೋದ್ಬಿಟ್ಟು ಬೆಳಗ್ಗೆ ಬಂದು ಎಣ್ಣೆ ಹೊಡಿಬೇಕಾಗಿದೆ? ಯಾವ ಊರು? ಮಂಡ್ಯದಲ್ಲಿ ಇದ್ದಾನೆ ಹೇಳ್ಕೊಟ್ಟಿರೋದು ನಿಂಗೆ? ಪಾಪ ಬೀಗಪ್ಪ ಮೇಲ್ಗಡೆ ಇದ್ದಾರೆ ನಮ್ಮ ಯಾರಾದ್ರು? ಅಲ್ಲೇ ಇದ್ದಾರ ಮೇಲೆ? ಬಾರು ಓಪನಿಂಗ್ ಟೈಮ್ ಯಾರು? ನಾನು ಕೆಲಸ ಮಾಡೋದು ಸರ್, ನಾನೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಅಷ್ಟೇ. ಅವೆಲ್ಲ ಬಂದಿರೋದು ಏನ್ ಕೆಲಸ? ಯಾವ್ದು ಚೌಟ್ರಿ ಎಷ್ಟು ಮಾಡ್ಬಿಡ್ತೀನಿ ಬರ್ತಾರೆ ಬೆಳಗ್ಗೆ 5:30 ಯಾರು ಬರ್ತಾರೆ ಹೇಳಿ? ಚಿಕ್ಕು ಬಾಗಿದೆ ಹಾಕಿದ್ರು ಚಿಕ್ಕು ಬಾಗಿದೆ ತೊಂಬಪ್ಪ ಬೀಗ ಇಲ್ಲಿ ಕಸ್ಟಮರ್ ತರ ಇದೆಯಾ ಪ್ರವೀಣ್ ಸರ್ ಟೈಮಲ್ಲಿ ಇದ್ದೆ, ಓನರ್ ಕೇಳ್ಬೇಕಲ್ಲ ಅಂತ ಕೇಳಿದೆ. ನಿಜವಾಗ್ಲೂ ಕೊಡ್ತೇನೆ, ಸರಿಯಾಗಿ ಉಳ್ಕೊಂಡ್ಬಿಡ್ತೈತೆ ಇದೊಂದು. ಪ್ರವೀಣ್ ಅವ್ರು ಈಗಿದೆ ಡ್ರೈನೇಜ್ ಇದೆ.
ಶ್ರೀರಾಮ್ ಬರಬೇಕು. ಹೌದಾ? ಎಲ್ಲಿವರೆಗೂ ರಾಜೇಂದ್ರ? ಕರೀರಪ್ಪ ಅವ್ನ ಒಳಗಡೆ. ಪಾಪ ಇಲ್ಲಿ ಬೈಲಿ ಬೈಲಿ ಬೈಲಿ. ಯಾವ ವಾರ್ಡು ಯಾವ ವಾರ್ಡು ಬೈಲಿ.